गणेशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशाणाय बालचन्द्राय श्रीगणेशाय धीमहि गणनायकाय गणदैवताय गणाध्यक्षाय धीमहि। ವರ್ಷ 10 ತಿಂಗಳು 25 ದಿನಗಳ ಸುದೀರ್ಘ ಸೇವೆ ಸಲ್ಲಿಸಿ ಈ ದಿನ ವಯೋನಿವೃತ್ತಿ ಹೊಂದುತ್ತಿರುವ ನಮ್ಮ ಆರ್ ಹನುಮಪ್ಪ ಎಎಸ್ಐ ರಾಬರ್ಟ್ಸನ್ ಪೇಟೆ ವೃತ್ತ ಕಚೇರಿರವರಿಗೆ ಹಾಗೂ ನಮ್ಮ ಸಿಬ್ಬಂದಿಯವರಾದ ಹನುಮಂತ ಬೋದ್ಲಿ ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆ ಅದೇ ರೀತಿ ನಮ್ಮ ಸಿಬ್ಬಂದಿಯವರಾದ ಹನುಮಂತ ಬೋದ್ಲಿ ಹಾಗೂ ಗಜೇಂದ್ರ ಸರ್ ಅವರಿಗೆ ಮತ್ತೆ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭವನ್ನ ಈ ದಿನ ಮಾನ್ಯ ಹನುಮಂತ ಬೋದ್ಲಿರವರು ಹಾಗೂ ಗಜೇಂದ್ರ ಸರ್ ಮತ್ತೆ ಸತ್ಯಪ್ರಕಾಶ್ ಸರ್ ಅವರಿಗೂ ಸಹ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾನ್ಯ ಸಿಪಿಐ ಆರ್ಪೇಟೆ ಶ್ರೀ ಅನಿಲ್ ಕುಮಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವನ್ನ ಏರ್ಪಡಿಸಲಿದ್ದೇವೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀ ಉಪ ಅಧೀಕ್ಷಕರಾದ ಶ್ರೀ ಲಕ್ಷ್ಮಯ್ಯ ಸರ್ ಅವರಿಗೂ ಆಗಮಿಸಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರೋಣ. ಅದೇ ರೀತಿ ನಮ್ಮ ಬೇದಮಂಗಲ ವೃತ್ತ ಕಚೇರಿಯ ಪೊಲೀಸ್ ನಿರೀಕ್ಷಕರಾದ SR ಜಗದೀಶ್ ಸಾಹೇಬರು ಹಾಗೂ ಅವರು ಆಗಮಿಸಿರುತ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ನಮ್ಮ ಇಲಾಖೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೂ ಸಹ ಈ ಸಮಾರಂಭದಲ್ಲಿ ಆಗಮಿಸಿರುತ್ತಾರೆ. ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯಿಂದ ಸ್ವಾಗತವನ್ನ ಕೋರುತ್ತೇವೆ. ESI ಆಗಿ ವಯೋನಿವೃತ್ತಿ ಹೊಂದುತ್ತಿದ್ದು ಅವರಿಗೆ ಈ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಾನ್ಯ DYSP ಸಾಹೇಬರು ಹಾಜರಿರುತ್ತಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಹನುಮಪ್ಪ ESI ರವರ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಶ್ರೀ ಹನುಮಪ್ಪ ESI ರವರು ದಿನಾಂಕ 20/7/1966 ಬಂಗಾರಪೇಟೆ ತಾಲೂಕಿನ ಐಮರಸಪುರ ಗ್ರಾಮದಲ್ಲಿ ಶ್ರೀ ರಾಮಯ್ಯ ಮತ್ತು ಪಾರ್ವತಮ್ಮರವರ ಮಗನಾಗಿ ಜನಿಸಿದ್ದು, ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದೊಡ್ಚಿನಹಳ್ಳಿ ಗ್ರಾಮದಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನು ರಾಬರ್ಟ್ಸನ್ ಪೇಟೆಯ ಬಾಲಕರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ PUC ಮತ್ತು BSc ಪದವಿ ವ್ಯಾಸಂಗವನ್ನು KGFನ ಪ್ರಥಮ ದರ್ಜೆ ಕಾಲೇಜು ಉರಿಗಾಂನಲ್ಲಿ ಮುಗಿಸಿರ್ತಾರೆ. ನಂತರ ದಿನಾಂಕ 6/9/2093 ಈ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ನೇಮಕಾತಿ ಹೊಂದಿ ಇಲಾಖೆಯಲ್ಲಿ 32 ವರ್ಷ 10 ತಿಂಗಳು 25 ದಿನಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಇವರು ಮೊದಲಿಗೆ ಕೋಲಾರ ಜಿಲ್ಲೆಯಲ್ಲಿ ನೇಮಕಾತಿ ಹೊಂದಿ ಸದರಿ ಜಿಲ್ಲೆಯಲ್ಲಿ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ 1996ನೇ ಸಾಲಿನಲ್ಲಿ KGF ಘಟಕಕ್ಕೆ ವರ್ಗಾವಣೆಗೊಂಡು KGF ಜಿಲ್ಲಾ ಪೊಲೀಸ್ ಘಟಕದಲ್ಲಿ ರಾಬರ್ಟ್ಸನ್ ಪೇಟೆ, ಉರಿಗಾಂ, ಬಂಗಾರಪೇಟೆ, ಬೆಮಲ್ ನಗರ, ಆಂಡರ್ಸನ್ ಪೇಟೆ ಮುಂತಾದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಇದಲ್ಲದೆ ರಾಬರ್ಟ್ಸನ್ ಪೇಟೆ ವೃತ್ತ ಕಚೇರಿಯಲ್ಲಿ 2020ರಿಂದ ಇಲ್ಲಿವರೆಗೂ ಅವರು ಈ ವೃತ್ತ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಇವರು 2012ನೇ ಸಾಲಿನಲ್ಲಿ DC ಹುದ್ದೆಯಿಂದ FC ಹುದ್ದೆಗೆ ಮುಂಬಡ್ತಿ ಹೊಂದಿ ನಂತರ 2020ನೇ ಸಾಲಿನಲ್ಲಿ SC ಇಂದ ESI ಹುದ್ದೆಗೆ ಮುಂಬಡ್ತಿ ಹೊಂದಿರ್ತಾರೆ. ನಂತರ ಇವರು ಗಣಕಯಂತ್ರ ಕರ್ತವ್ಯದಲ್ಲಿ ಹಾಗೂ ತನಿಖಾ ವಿಭಾಗದಲ್ಲಿ ನೈಪುಣ್ಯತೆ ಹೊಂದಿ ಕರ್ತವ್ಯ ನಿರ್ವಹಿಸಿದ್ದು KGF ವ್ಯಾಪ್ತಿಯ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಸ್ನೇಹ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಿ ಅಧಿಕಾರಿಗಳೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದು ಕಿರಿಯ ಸಿಬ್ಬಂದಿಯೊಂದಿಗೆ ಸ್ನೇಹ ಮನೋಭಾವದಿಂದ ಅವರ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಕರ್ತವ್ಯ ನಿರ್ವಹಿಸಿ ಇಲಾಖೆಯ ಘನತೆ ಗೌರವವನ್ನು ಹೆಚ್ಚಿಸುವಲ್ಲಿ ಅವರು ಕರ್ತವ್ಯ ನಿರ್ವಹಿಸಿ ಎಲ್ಲರ ಆತ್ಮೀಯತೆಯನ್ನು ಗಳಿಸಿ ಎಲ್ಲರ ಮನದಾಳದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುತ್ತಾರೆ. ಇವರಿಗೆ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗನಿದ್ದು ಇವರಿಗೂ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ನೀಡಿ
ಇವರಿಗೆ ಹಾಗೂ ಇವರ ಮಗಳು ರವರು LLB ಮುಗಿಸಿ LLM ಅನ್ನು ದೆಹಲಿಯಲ್ಲಿ OP ಜಿಂದಾಲ್ ಕಾಲೇಜಲ್ಲಿ LLM ವ್ಯಾಸಂಗ ಮಾಡ್ತಿರ್ತಾರೆ. ಇದು ಇವರ ಕಿರುಪರಿಚಯ. ಇವರ ಬಗ್ಗೆ, ಇವರ ಕರ್ತವ್ಯದ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಗೊತ್ತಾಗಿರೋದು. ನಮಗೆ ಅದಕ್ಕೆ ಮುಂಚೆ ಚಾಂಪಿಯನ್ಶಿಪ್ಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರ ಬಗ್ಗೆ ಅವಷ್ಟೊಂದು ಗೊತ್ತಿರಲಿಲ್ಲ. ಇಲ್ಲಿ ಸರ್ಕಲ್ ಆಫೀಸ್ಗೆ ಬಂದಂತ ಇದ್ಮೇಲೆ ಅವರ ಕಾರ್ಯವೈಖರಿ ಹೆಂಗಿತ್ತು ಅಂತಂದರೆ, ಯಾರ ಬಗ್ಗೆನೂ ಯಾರಿಗೂ ಕೂಡ ತೊಂದರೆ ಕೊಡೋ ಒಂದು ಮನೋಭಾವ ಇರ್ತಿರಲಿಲ್ಲ. ಬಂದ್ರ ಎಲ್ಲ ಕೂಡ ಲಾ ಬಗ್ಗೆ ಆಗಲಿ ಎಲ್ಲ ಇದ್ರ ಬಗ್ಗೆ ಕೂಡ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಹೇಳ್ತಾಯಿದ್ರು, ಕಾನೂನಿನ ಅರಿವು ಬಗ್ಗೆ ಹೇಳ್ತಾಯಿದ್ರು. ಮತ್ತು ಪಬ್ಲಿಕ್ಕಲ್ಲಿ ಹೆಂಗೆ ನಡ್ಕೋಬೇಕು, ಅಧಿಕಾರಿಗಳಿಗೆ ಹೇಗೆ ಗೌರವ ಕೊಡಬೇಕು, ಕೆಲಸ ಹೆಂಗೆ ಮಾಡಬೇಕು ಅನ್ನೋದು ನಮ್ಗೆ ಹಿರಿಯರಾಗಿ ಎಲ್ಲ ಮುಂದೆ ಇದ್ದು ಎಲ್ಲ ಕೂಡ ಹೇಳ್ಕೊಡ್ತಾಯಿದ್ರು. ಈ ಮಾತುಗಳನ್ನು ಹೇಳೋಕ್ಕೆ ಇದು ಕೊಟ್ಟಂತಹ ಎಲ್ಲರಿಗೂ ಹಾಗೂ ಬೇತ್ಮಂಗ್ಲ ಚಾರ್ಲಿ ಸಾಹೇಬರು ಬಂದಿದ್ದಾರೆ. ಮತ್ತೆ ನಮ್ಮ ರಾಬರ್ಟ್ಸನ್ಪೇಟೆ ಚಾರ್ಲಿ ಸಾಹೇಬರು ಇಲ್ಲಿದ್ದಾರೆ. ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ಹನುಮಪ್ಪ ಸರ್ ಮತ್ತೆ ಅವರ ಕುಟುಂಬಸ್ಥರು ಸಹ ಇಲ್ಲಿ ಹಾಜರಾಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಬಂದಾಗ ನಾವು ಎಷ್ಟು ದಿನ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತೀವೋ ಅಷ್ಟು ದಿನ ಆ ಫ್ರೆಂಡ್ಸು, ಆ ಅನುಭವ ಅದೆಲ್ಲ ಬಿಟ್ಟು ಹೋಗುವಾಗ ನೋವಿರುತ್ತೆ. ಎಲ್ಲರಿಗೂ ನಿವೃತ್ತಿಯನ್ನು ಸಹಜ. ಆದರೆ ಹನುಮಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ತುಂಬ ಬೋಲ್ಡ್ ಪರ್ಸನ್, ತುಂಬ ಬೋಲ್ಡಾಗಿ ಮಾತಾಡ್ತಾರೆ. ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದೊಂದು ನನಗೆ ಅವರಲ್ಲಿ ಇಷ್ಟ ಆದಂಥ ಒಂದು ಗುಣ. ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಯಾರಾದರೂ ಹೋಗ್ತಾ ಇರಲಿ ಕರೆದು ಮಾತಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ. ಮತ್ತು ಅವರ ಈ ಒಂದು ಸುಮಾರು ದಿನಗಳಿಂದ ಅವರ ಅನುಭವಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಯಾವ ಥರ ಇರಬೇಕು, ಯಾವ ಥರ ನಾವು ಡ್ಯೂಟಿ ಮಾಡಬೇಕು, ಯಾವ ಸಂದರ್ಭ ಯಾವ ಥರ ಬರುತ್ತೆ, ಆ ಸಂದರ್ಭ ಬಂದಾಗ ಯಾವ ಥರ ನಾವು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು ಅಂತೆಲ್ಲ ನಮಗೆ ಅವರ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹನುಮಪ್ಪ ಅವರೇ ಹಾಗೂ ಇಲ್ಲಿ ಸೇರಿರುವ ಅವರ ಕುಟುಂಬಸ್ಥರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಹನುಮಪ್ಪ ಅವರು ನನಗೆ ಇಲ್ಲಿ ನಾನು CPI ಆಗಿ ಬಂದಾಗ ರಾಬರ್ಟ್ಸನ್ಪೇಟೆಯಲ್ಲಿ ಇಲ್ಲಿ ಪರಿಚಯ ಆದರು. ಅದಕ್ಕೂ ಮುಂಚೆ ಬೇತ್ಮಂಗ್ಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ಆವಾಗ ಪರಿಚಯ ಆಗಿದ್ದರು. ಅವರು ತಂದೆನೂ ಪೊಲೀಸ್ ಇಲಾಖೆಯಲ್ಲೇ ಇದ್ದರು, ಅವರು ಪರಿಚಯ ಇದ್ದರು ನನಗೆ. ಹನುಮಪ್ಪ ಅವ್ರ ಬಗ್ಗೆ ನಾವು ಏನು ಹೇಳೋದಂದ್ರೆ, ಏನಾದ್ರು ಇದ್ದರೆ ನೇರವಾಗಿ ಹೇಳೋರು ಅವರು. ಅಧಿಕಾರಿಗಳ ಜೊತೆ ಆಗಲಿ ಅಥವಾ ನಮ್ಮ ಸಿಬ್ಬಂದಿ ಹೇಳಿದ್ರು, ಅಧಿಕಾರಿ ಜೊತೆ ಇರಲಿ ಅಥವಾ ಸಿಬ್ಬಂದಿಗಳ ಜೊತೆ ಇರಲಿ, ಏನೇ ಮಾತಾಡಬೇಕಾದ್ರೆ ನೇರವಾಗಿ. ಒಂದು ವೇಳೆ ನಾವೇನಾದರೂ ತಪ್ಪು ಮಾಡ್ತಾರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಸಹ, ಸರ್ ನೀವು ಇದು ಮಾಡ್ತಿರೋದು ತಪ್ಪು ಅಂತ ನೇರವಾಗಿ ಹೇಳೋರು. ಅದು ನನಗೆ ಭಾಳ ಇಷ್ಟ ಆಗಿತ್ತು. ಯಾಕಂದರೆ ಒಂದೊಂದ್ಸಲ ನಮ್ಗೆ ಗೊತ್ತಿಲ್ಲದೆ ಪೊಲೀಸಲ್ಲಿ ಸಣ್ಣ ಪುಟ್ಟ ಎಡುತ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಮ್ಗೆ ಎಚ್ಚರಿಸೋರು, ಇನ್ಸ್ಪೆಕ್ಟರ್ ಅಂತಲೂ ಏನು ಇದು ಮಾಡಿದೆ ಹೇಳೋರು. ಅದು ಆ್ಯಕ್ಚುಲಿ ನಮಗೆ ಅದು ಆ ರೀತಿ ಸಿಬ್ಬಂದಿಗಳು ಬೇಕು ನಮಗೆ. ಯಾಕಂದರೆ ಒಂದೊಂದ್ಸಲ ಗೊತ್ತಿಲ್ಲದೆ ನಾವು ಎಡವಿರ್ತೀವಿ. ಅದು ನನಗೆ ಒಂದು ಇಷ್ಟ ಆಯಿತು. ಜೊತೆಗೆ ಅವ್ರದ್ದು ಮುಖ್ಯವಾದ ಲಕ್ಷಣ ಏನಂದರೆ ಈ ಹ್ಯೂಮನ್ ರಿಲೇಷನ್ಶಿಪ್ಸು. ಎಲ್ಲ ಪಬ್ಲಿಕ್ ಜೊತೆ ಆಗಲಿ, ನಮ್ಮ ಸಿಬ್ಬಂದಿ ಜೊತೆ ಆಗಲಿ, ಅಧಿಕಾರಿಗಳ ಜೊತೆ ಆಗಲಿ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊತಾಯಿದ್ರು, ಮಾತಾಡ್ತಾಯಿದ್ರು. ಆಮೇಲೆ ಅವ್ರದ್ದು ಎಕ್ಸ್ಪೀರಿಯೆನ್ಸು ಕೆಳ ಅಂಥದ್ದು ಸಿಬ್ಬಂದಿಗಳಿಗೆಲ್ಲ ಹೇಳ್ತಾಯಿದ್ರು. ಮತ್ತು ಯಾವುದೇ ಒಂದು ಪಬ್ಲಿಕ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಪೊಲೀಸ್ ಇಲಾಖೆಗೆ ಯಾವುದೇ ಒಂಥರ ಇರಿಸುಮುರುಸು ಆಗದಂಗೆ ಆ ಪರಿಸ್ಥಿತಿನೆಲ್ಲ ನಿಭಾಯಿಸೋ ಒಂದು ಗುಣಲಕ್ಷಣ ಇತ್ತು ಅವ್ರಿಗೆ. ಆಮೇಲೆ ಅವ್ರಿಗೆ ವಹಿಸಿದಂಥ ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದು ನಮಗೆ ವರದಿ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಭಾಳಷ್ಟು ಫ್ರೆಂಡ್ಸು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ನ್ಯಾಯಾಂಗದ ಇರ್ಬೋದು, ವಕೀಲರು ಇರ್ಬೋದು ಅಥವಾ ಸಮಾಜ ಸೇವೆಯಲ್ಲಿರ್ಬೋದು, ಭಾಳಷ್ಟು ಫ್ರೆಂಡ್ಸ್ ಅವ್ರಿಗೆ. ಅದು ನನಗೆ ಇಷ್ಟ ಆಯಿತು. ಯಾಕಂದರೆ ಕೆಲವ್ರು ನಾವು ಒಂದೊಂದ್ಸಲ ರಿಸರ್ವ್ ಆಗಿಬಿಡ್ತೀವಿ, ಸೀಮಿತವಾಗಿರ್ತೀವಿ. ಆದರೆ ಆ ಥರ ಇಲ್ಲ, ಎಲ್ಲ ವರ್ಗದಲ್ಲೂ ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡಿದ್ರು. ಅದರಿಂದೆಲ್ಲ ಮೋಸ್ಟ್ಲಿ ಅವ್ರ ಕೆಲಸ ಈಸಿ ಆಗಿರ್ತದೆ, ಅವ್ರ ಕರ್ತವ್ಯನೂ ಮಾಡೋಕ್ಕೆ ಈಸಿ ಆಗಿರ್ತದೆ. ಸ್ಟಾರ್ಟಿಂಗು ಎಲ್ಲ ಒಂದು ನಮ್ಮ ಆಫೀಸ್ ವಾತಾವರಣದ ಬಗ್ಗೆ, ನಮ್ಮ ಜ್ಯೂರಿಸ್ಟಿಕ್ಷನ್, ನಮ್ಮ ಏರ್ ಸ್ಟೇಷನ್ ಬರ್ತವೆ, ಇದ್ರ ಬಗ್ಗೆ ನನಗೊಂದು ಧೈರ್ಯ ಬಂತು. ಒಂದು ದಿನ 2 ದಿನ ಆದಮೇಲೆ ಒಬ್ಬ ಸೀನಿಯರ್ ಒಬ್ಬ ASI ಇದ್ದಾರೆ ನಮ್ಮ ಆಫೀಸ್ನಲ್ಲಿ. ಏನೇ ಇದ್ರೂ ನಾವು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ನಾನು ಡಿಸಿಷನ್ ತೊಗೊಬೋದು. ನಾವು ಇಂಪಾರ್ಟೆಂಟ್ ಜಾತ್ರೆ ಬೇರೆ ನಡೀತಾ ಇತ್ತು ನಾನು ಬಂದಾಗ.
ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೆ. ಹನುಮಪ್ಪ ಕೂಡ ನಮ್ಮ ಜಗದೀಶ್ ಸಾಹೇಬ್ರು ಹೇಳಿದಾಗೆ ಅವ್ರು ಸಜೆಷನ್ ಮಾಡ್ತಾ ಇದ್ರು, ಈ ಥರ ಮಾಡೋಣ ಸರ್, ಈಗ ಇದು ಮಾಡೋಣ. ಒಬ್ಬ ಒಳ್ಳೆ ಸಂಭಾವಿತ ಹಾಗೂ ನಾಲೆಡ್ಜ್ ಇರುವಂಥ ಒಬ್ಬ ಅಧಿಕಾರಿ ಹನುಮಪ್ಪ. ಮತ್ತು ನನಗೆ ತುಂಬ ಖುಷಿಯಾದಂಥ ವಿಚಾರ ಏನಂದರೆ, ಅವರು ಸರ್ವಿಸಲ್ಲಿ ಇರಬೇಕಿದ್ರೆ ಒಂದು ಲಾ ಡಿಗ್ರಿ ಯಾವ ವರ್ಷ ಮಾಡ್ಕೊಳ್ಬೇಕು ಸರ್? ಕುತ್ಕೊಳ್ಳಿ 99 to 2002 ಸರ್. ಕುತ್ಕೊಳ್ಳಿ. ಅವ್ರ ರಿಟೈರ್ಮೆಂಟ್ ಪ್ಲಾನನ್ನು ಅವಾಗೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಮ್ಮವರು ಸುಮಾರು ಜನ ರಿಟೈರ್ ಆದಾಗ ಅವ್ರಿಗೆ ಕನ್ಫ್ಯೂಷನ್, ಇವ್ರಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಯವ್ರಿಗೆ ನಾನು ಅದನ್ನೇ ಹೇಳೋದು. ನಮ್ಮ ASIಗಳು HCPCಗಳು ರಿಟೈರ್ ಆಗಬೇಕಿದ್ರೆ ಸ್ವಲ್ಪ ಪ್ಲಾನ್ ಮಾಡ್ಕೊಬೇಕು. ಕೆಲವರಂತೂ ಆ ಶಾಕಲ್ಲಿ ಬೇಜಾರ ಅಪ್ಸೆಟ್ ಆಗಿಬಿಡ್ತಾರೆ. ಡ್ಯೂಟಿ ಮಾಡ್ತಾ ಮಾಡ್ತಾ ಸಡನ್ ಆಗಿ ರಿಟೈರ್ ಆಗ್ಬಿಟ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ತೋರಿಸೋದಿಲ್ಲ. ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆವಾಗಲೇ ಒಂದು ಲಾ ಡಿಗ್ರಿನೂ ಮಾಡಿಕೊಂಡು ಅವ್ರಿಗೆ ಯಾವಾಗಲೂ ಏನೋ ಇದೊಂದು ಪ್ಯಾಷನ್ ಇರಬೇಕು ಅಂತ ಕಾಣಿಸ್ತದೆ ಲಾಭ ಇದ್ರ ಬಗ್ಗೆ. ಇಲ್ಲ ಸರ್, ನಾನು ಆಫೀಸ್ ಮಾಡ್ಕೊತೀನಿ. ನಮ್ಮ ಸುಮಾರು ಜನ ಗೌಡ್ರು ಕೂಡ ಬಂದಿದ್ದಾರೆ, ಸುಮಾರು ಜನ ನನಗೆ ಲಾಯರ್ ಅಡ್ವೊಕೇಟ್ ವಕೀಲ್ ಮಿತ್ರರು ಇದ್ದಾರೆ, ಅವ್ರ ಜೊತೆ ಓಡಾಡಿಕೊಂಡು ನಾನು ಮಾಡ್ಕೊತೀನಿ. ಆ ಒಂದು ಹುರುಪು ಇರಬೇಕು. ಎಷ್ಟೋ ಜನ ನಮ್ಮ ಹೊಸದಾಗಿ ಬಂದ ಹುಡುಗರು ಒಂದು ಭ್ರಮ ನಿರಸನ ಥರ ಹಾಕ್ಬಿಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್. ನಾನು ಡಿಗ್ರಿ ಮಾಡಿದ್ದೀನಿ, ನನಗೆ ಸಾಕಷ್ಟು ಅವಕಾಶ ಸಿಗ್ತಾ ಇಲ್ಲ ಅಂತನೋ, ಅಥವಾ ಕೆಲಸದ ಒತ್ತಡ ಅಂತನೋ, ಕೆಲಸ ಜಾಸ್ತಿ ಆಯ್ತು ಅಂತನೋ, ಈ ಥರ ಇದಾಗ್ಬಿಡ್ತದೆ. ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೆಲಸವನ್ನು, ನಮ್ಮ ಸರ್ವೀಸನ್ನು ನಾವು ಪ್ಯಾಷನ್ನಾಗಿ ತಗೋಬೇಕು, ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಬೇಕು. ಆವಾಗ ಆ ಒತ್ತಡಗಳು, ಸಹಜವಾಗಿರುವಂಥ ಒತ್ತಡಗಳು, ಆ ಪ್ರೆಷರು ಅದು ಫೀಲ್ ಆಗಲ್ಲ, ನಮಗೆ ಮನ್ಸಿಗೆ ಬರೋದಿಲ್ಲ. ಅದನ್ನು ಹನುಮಪ್ಪ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಮತ್ತು ಪ್ರಮುಖವಾಗಿ ಅವರು ಶ್ರೀಮತಿಯವರು ಇದ್ದಾರೆ, ಅವ್ರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಯಾವುದೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಕ್ಸಸ್ಫುಲ್ ಆಗಿ ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿ ಖುಷಿಯಾಗಿ ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಅವರ ಕುಟುಂಬದ ಕಾಂಟ್ರಿಬ್ಯೂಷನ್ ತುಂಬ ಇರ್ತದೆ, ಅವರ ತ್ಯಾಗಗಳು ಇರ್ತವೆ. ಟೈಮ್ ಸರಿಯಾಗಿ ಟೈಮ್ ಕೊಡೋಕ್ಕಾಗೋದಿಲ್ಲ, ಫ್ಯಾಮಿಲಿ ವಿಚಾರಗಳಿಗೆ, ಕಾರ್ಯಕ್ರಮಗಳಿಗೆ, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಯಾರು ಹೆಣ್ಮಕ್ಳಾದವರು ಅವ್ರ ಮಕ್ಕಳ ಯೋಗಕ್ಷೇಮ ತಗೊಂಡು ವಿದ್ಯಾಭ್ಯಾಸದಲ್ಲಿ ಇದು ಮಾಡಿಕೊಂಡು ಮುತುವರ್ಜಿ ವಹಿಸ್ಕೊಳ್ಳೋದು. ಇದರಲ್ಲಿ ಹನುಮಪ್ಪ ಅವ್ರ ಜೊತೆ ಅವ್ರ ಶ್ರೀಮತಿಯವ್ರದ್ದು ಕೂಡ ನಾನು ಅವ್ರಿಗೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಅದೇ ರೀತಿ ಅವ್ರ ಮಕ್ಕಳು ಕೂಡ ಇರ್ತದೆ. ಲಾ ಇದರಲ್ಲಿ ಅವರು ಒಳ್ಳೆ ಇದು ಮಾಡ್ಕೊಂಡು ಈಗ OP ಜಿಂದಾಲ್ ಇದರಲ್ಲಿ ಸೀಟ್ ತೊಗೊಂಡಿದ್ದಾರೆ. ಹಾಗೆ ಅವ್ರ ಮಗಳು ಕೂಡ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಪೊಲೀಸ್ ಹೇಳ್ತಾ ಅವರು ನಮ್ಮ ಶುಭಾಶಯಗಳು. ಅದೇ ರೀತಿಯಾಗಿ ನಮ್ಮ ಆಫೀಸಿಂದ 3 ಜನ ನಮ್ಮ ಸ್ಟಾಫ್ ಸಿಬ್ಬಂದಿಯವರು ಟ್ರಾನ್ಸ್ಫರ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಸತ್ಯಪ್ರಕಾಶ್, ನಮ್ಮ ಡ್ರೈವರು. ಸತ್ಯಪ್ರಕಾಶ್ಗೆ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಹೇಳಿರಲಿಲ್ಲ ಇಲ್ಲಿವರೆಗೆ ಸತ್ಯಪ್ರಕಾಶ್ ಒಂದು ಕಲ್ಲು ನೋಡಿದ್ರು ಅದರದ್ದೊಂದು ಹಿಸ್ಟ್ರಿ ಹೇಳ್ತೀನಿ. ಕೆಲಸಗಳಾಗಬೇಕು, ಏನೇನಾಗಬೇಕು ಅನ್ನೋ ಬಗ್ಗೆ ಗಮನ ಹರಿಸಿ ಮಾಡ್ತೀಯ, ಅದನ್ನೇ ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ತಾ, ನಿನಗೂ ಕೂಡ ನೀನೇನು ಅಂದ್ಕೊಂಡಿದ್ದೆ ಮುಂದೆ ಎಕ್ಸಾಮ್ಗಳು ತೊಗೊಂಡು ಅದರಲ್ಲಿ ಸಕ್ಸಸ್ ಆಗಲಿ. ಅದೆಲ್ಲ ಗೌಡ್ರ ಮತ್ತು ನಮ್ಮ ಮಂಜು ಅವರೇ, ಮತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರ ಗೌಡ್ರು ಬಂದಿದ್ದಾರೆ, ಮತ್ತು ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಸಾರ್ವಜನಿಕರೇ ಹಾಗೂ ನನ್ನ ಸಿಬ್ಬಂದಿಯವರೇ. ಇವತ್ತು ಹನುಮಪ್ಪರವರು ಸುದೀರ್ಘ 32 ವರ್ಷದ ಕಾಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋದಂದರೆ ಇದೊಂಥರ ಈ ಸಮುದ್ರದಲ್ಲಿ ಬಿದ್ದು ದಾಟಿ ದಡ ಸೇರಿದಂಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮುಳುಗೋಗ್ತೀವಿ ಅಂಥ ಒಂದು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಇವತ್ತವರು ತನ್ನ ಏನು ಸೇವಾವಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಗೊಂದಲಗಳಿಗೆ ಆಸ್ಪದ ಇಲ್ಲದಂತೆ, ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆಗೆ ಅವಕಾಶ ಇಲ್ಲದಂತೆ ಇವತ್ತು ಉತ್ತಮ ರೀತಿಯಲ್ಲಿ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಹನುಮಪ್ಪನವ್ರ ಬಗ್ಗೆ ನನಗಿಂತ ಎಲ್ಲರಿಗೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಅವ್ರ ತಂದೆಯವರು ಇದ್ದಾಗಲೂ ತಂದೆಯವರು ಬಹಳ ಪರಿಚಯ. ಅವರು
ಅವರಿದ್ದಾಗಲೂ ನಮಗೆ ಹನುಮಪ್ಪ, ಆಮೇಲೆ ಅವ್ರ ತಂದೆಯವರಿಂದ ಹನುಮಪ್ಪ ಪರಿಚಯ ಆಗಿದ್ದು. ಅವರು ಒಂಥರ ಎಲ್ಲರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿ ಒಳ್ಳೆಯ ಒಂದು ಸಾರ್ವಜನಿಕರ ಒಂದು ಅವರಿಗೆ ಸ್ಪಂದಿಸಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು. ಒಳ್ಳೆಯ ಬಾಂಧವ್ಯ ನಮ್ಮ ಇಲಾಖೆಗೆ ಎಲ್ಲೋ ಒಂದು ಕಡೆ ಬಹಳ ಸಹಕಾರಿಯಾಗಿತ್ತು ಅಂಥೇಳಿ ನಾನು ಸಂದರ್ಭದಲ್ಲಿ ಅವರ ಒಂದು ಕಾರ್ಯವೈಖರಿಯನ್ನು ನಾನು ಇವತ್ತು ಶ್ಲಾಘಿಸ್ತೀನಿ. ಯಾಕಂದರೆ ಇಲಾಖೆಯಲ್ಲಿ ಕೆಲವೊಂದು ಸಂದರ್ಭಗಳು ಕಠಿಣವಾಗಿರ್ತದೆ, ಕೆಲವೊಂದು ಸಂದರ್ಭಗಳು ಆರಾಮಾಗಿ ನಡೆದೋಗ್ತದೆ. ಅಂಥ ಸಂದರ್ಭಗಳಲ್ಲಿ ನಮಗೆ ಈ ಒಂದು ಸಾರ್ವಜನಿಕರು ಅವರೊಂದಿಗೆ ಒಂದು ಉತ್ತಮ ಒಡನಾಟದ ಸಿಬ್ಬಂದಿ ಬಹಳ ಅವಶ್ಯಕತೆ. ಅಂಥವರಲ್ಲಿ ಹನುಮಪ್ಪನವರು ಒಬ್ಬರಾಗಿದ್ದರು. ಯಾವುದೇ ಒಂದು ಕ್ಲಿಷ್ಟಕರ ಸಮಸ್ಯೆ ಇದ್ರೂ ಹೋಗಿ ಅದರಲ್ಲಿ ಮ್ಯಾನೇಜ್ ಮಾಡಿ ಅಂದರೆ ಮಾಡ್ತಕ್ಕಂತಹ ಒಂದು ಚಾಣಕ್ಯತನ ಮತ್ತು ಒಂದು ಬುದ್ಧಿವಂತಿಕೆ ಅವರಲ್ಲಿತ್ತು. ಅವರು ಏನು ತನ್ನ ಒಂದು ಸೇವಾವಧಿಯಲ್ಲಿ ಕೆಜಿಎಫ್ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮ ಒಂದು ಪೊಲೀಸ್ ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಿ ಛಾಪನ್ನು ಮೂಡಿಸಿದ್ದಾರೆ. ಅದು ಅವರ ಒಂದು ಕಾರ್ಯವೈಖರಿಗೆ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರ ಒಂದು ಆಗಮನ ಮತ್ತು ನಿಮ್ಮೆಲ್ಲರ ಒಂದು ಉಪಸ್ಥಿತಿ, ಅವರ ಒಂದು ಕಾರ್ಯವೈಖರಿ, ಅವರು ನಿಮ್ಮೆಲ್ಲರೊಂದಿಗೆ ಒಂದು ಸಮಾಜದ ಒಂದು ಎಲ್ಲ ಸೊಸೈಟಿ ಮತ್ತು ನಮ್ಮ ಎಲ್ಲ ಪಬ್ಲಿಕ್ಕು ಸಾರ್ವಜನಿಕ ಎಲ್ಲರೂ ಒಂದು ಹೇಗೆ ಯಾವ ರೀತಿ ಒಡನಾಟವನ್ನು ಹೊಂದಿದ್ದಾರೆ ಅನ್ನೋದನ್ನು ನಮಗೆ ಅದು ತೋರಿಸ್ತದೆ. ಹಾಗಾಗಿ ಅವರ ಒಂದು ಸೇವಾವಧಿಯಲ್ಲಿ ಅವ್ರಿಗೆ ಒಂದು ಕೊರತೆ ಇದೆ. ಯಾಕಂದರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಒಂದು ಪ್ರಮೋಷನ್ ಬರಬೇಕಾಗಿತ್ತು. ಅದು ಕಾರಣಾಂತರಗಳಿಂದ ಒಂದು ಪ್ರಮೋಷನ್ನು ನನಗೂ ಬೇಜಾರಾಯಿತು. ಯಾಕಂದರೆ ಅದು ಸಿಗಲಿಲ್ಲ. ಸಿಗುತ್ತೆ ಅಂತ ನನಗೂ ಆಸೆ ಇತ್ತು, ಸಿಗಲಿಲ್ಲ. ಅದಕ್ಕೆ ಒಂದು ಕೆಲವು ಅಡೆತಡೆಗಳು ಆದ್ರೂ ಅವರು ಅದ್ರ ಬಗ್ಗೆ ಒಂದು ತಮ್ಮದೇ ಆದಂತಹ ಒಂದು ದಾಟಿಯಲ್ಲಿ ಒಂದು ಹೋರಾಡಿದ್ದಾರೆ. ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಒಂದು ಹೋರಾಡಿ ಅವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನು ಪ್ರಮೋಷನ್ ಕೊಡಬೇಕು ಅಂತ ಹೇಳಿ ಅದನ್ನು ಗೆದ್ಕೊಂಡು ಬಂದಿದ್ದಾರೆ. ಅವರ ಒಂದು ನಾಲೆಡ್ಜ್ಗೆ ಅದು ಒಂದು ನಿದರ್ಶನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಒಂದು ಏನು ಒಂದು ಅರ್ಜಿ ಏನು ಕೊಟ್ಟಿದ್ದಾರೆ ಅದು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಅವ್ರ ಮಗ ಈಗಾಗಲೇ ಅಡ್ವೊಕೇಟ್ ನನಗೆ ನೋಡಿ ಭಾರಿ ಖುಷಿ ಆಯಿತು. ಯಾಕಂದರೆ ಮಗನನ್ನು ಒಂದು ಇವತ್ತು ಒಂದು ಸೊಸೈಟಿಯಲ್ಲಿ ಈಗಿನ ಸೊಸೈಟಿಯಲ್ಲಿ ಫೇಸ್ ಮಾಡಬೇಕಾದ್ರೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮಗನನ್ನು ಲಾಯರ್ ಮಾಡಿದ್ದಾರೆ. ಅದು ಅವರು ಸ್ವತಃ ಲಾಯರ್, ಏನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡೆ ಇಲಾಖೆ ಅನುಮತಿ ತಗೊಂಡು ಅವರು ಒಂದು ಲಾಯರ್ ಮಾಡಿದ್ದಾರೆ. ಅವರ ಒಂದು ನಾಲೆಡ್ಜ್ ಲೆವೆಲನ್ನು ತೋರಿಸ್ತದೆ. ಒಳ್ಳೆಯ ಜ್ಞಾನವಂತರು. ಮುಂದೇನೂ ಅವರ ಒಂದು ಏನು ಈ ಸೇವೆ ಎಲ್ಲರಿಗೂ ಸಿಗಲಿ, ಎಲ್ಲ ಜನರಿಗೇನೂ ಸಹ ಒಂದು ಸಹಾಯ ಆಗಲಿ, ಕಟ್ಟಕಡೆಯ ವ್ಯಕ್ತಿಗೆ ಮತ್ತು ಏನು ನೊಂದವರಿಗೆ ಒಂದು ಆಶ್ರಯ ಆಗಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಅವರಿಗೆ ಒಂದು ಹೇಳ್ತಾ, ಅವ್ರ ಕುಟುಂಬದವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡೋದಕ್ಕೆ ಆಮೇಲೆ ನಮ್ಮ ವೃತ್ತ ವೀಕ್ಷಕರಾದ ಪರೀಕ್ಷಕರಾದ ವೇಟ್ಮಲ್ಲ PS ಮಂಜು ಸರ್ ಅದ, ಆಮೇಲೆ ನಮ್ಮ ಆದರ್ಶ ಬೆಟ್ಟ ಗೌರವ್ ಸರ್ ಇದೆ, ಆಮೇಲೆ ವೇಟ್ಮಲ್ಲ PS ಸರ್ ಅದ, ಟೈಗರ್ ಸರ್ ಅವರ, ಇಲ್ಲಿ ನನ್ನ ಸ್ನೇಹಿತ ಮತ್ತು ನನ್ನ ಮಿತ್ರರು, ನನಗೆ ಮಾರ್ಗದರ್ಶಕರು, ಪ್ರೆಸ್ ಕಾರ್ಯಕರ್ತರು, ಎಲ್ರಿಗೂ ನಮಸ್ಕಾರ. ನನಗಿವತ್ತು ಎಲ್ಲರೂ ನಾನು ಸುಮಾರು ಒಂದು 25-30 ವರ್ಷದಿಂದ ನೋಡ್ತಾ ಇದ್ದೀನಿ ಬೀಳ್ಕೊಡುಗೆ ಸಮಾರಂಭ ಅಂದರೆ ಏನೋ ಒಂದು ಫೀಲ್ ಆಗ್ತಾರೆ ಸ್ಟಾಫ್ಸ್. ನನಗೆ ಬೀಳ್ಕೊಡುಗೆ ಸಮಾರಂಭ ರಿಟೈರ್ಡ್ ಅನ್ನೋದು ನನಗೆ ಮನಸ್ಸಿನಿಂದ ಬಂದಿಲ್ಲ. ಯಾಕೆಂದರೆ ನನಗೆ ಹಲವಾರು ಸವಾಲುಗಳಿದೆ ಡಿಪಾರ್ಟ್ಮೆಂಟಲ್ಲಿ. ನನ್ನ SP ಸಾಹೇಬ್ರ ಹತ್ರ 20 ನಿಮಿಷ ಮಾತಾಡಿದೆ. ನಾನು ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕಲ್ಯಾಣ ಅನ್ನೋದು, ನಮ್ಮ ವೆಲ್ಫೇರ್ ಅನ್ನೋದು ನಮ್ಮ ಪೊಲೀಸ್ನಲ್ಲಿ ತೀರಾ ಕಮ್ಮಿ. ಕರ್ತವ್ಯ ಅನ್ನೋದು ಜಾಸ್ತಿ, ಪೊಲೀಸ್ ಕಲ್ಯಾಣ ಅನ್ನೋದು ತುಂಬ ಕಮ್ಮಿ. ಆ ವಿಚಾರದಲ್ಲಿ ಸಾಹೇಬ್ರಿಗೂ 3-4 ಸತಿ ಗಮನಕ್ಕೆ ತಂದೆ, 3-4 ಜನ SP ಸಾಹೇಬ್ರಿಗೂ ಗಮನಕ್ಕೆ ತಂದೆ. ಅದ್ರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ನಾನು ಇವತ್ತು ಗೌರ್ಮೆಂಟ್ ಆಗಲಿ, ವಿಧಾನಸೌಧ ಆಗಲಿ,
ಎಲ್ಲಿ ಬೇಕಾದರೂ ಎಲ್ಲಿ ಹೋಗೋದಕ್ಕೂ ದಾರಿ ಗೊತ್ತು. ನಾನು ಯಾಕಂದ್ರೆ 5 ವರ್ಷದಿಂದ ನಂದು ಯಾವುದೋ ಪ್ರಮೋಷನ್ ಇರ್ತಕ್ಕಂಥದ್ದು ಸರ್ಕಾರ ವಿರುದ್ಧವಾಗಿಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಬರೆದಿರೋ ಸಂವಿಧಾನ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ನನಗೆ ಇವತ್ತು ನಿಂತ್ಕೊಂಡು ಮಾತಾಡೋಕ್ಕೆ ವಾಕ್ಚಾರ್ಯ ಕೊಟ್ಟಿರೋದು ನಮ್ಮ ಸಂವಿಧಾನ ಹಕ್ಕು. ಆರ್ಟಿಕಲ್ 226, 227 ಅಡಿಯಲ್ಲಿ ನನ್ನ ಹಕ್ಕನ್ನು ನಾನು ಕೇಳಬೇಕಂತ ಫಸ್ಟ್ ಅರ್ಜಿ ಎಲ್ಲ ಕೊಟ್ಟು ಮುಂದಕ್ಕೆ ಹೋಯ್ತಾ. ಸ್ವಲ್ಪ ಇದು ನಂದು ಬ್ಯಾಕ್ ಹಿಸ್ಟ್ರಿ ಅಂತ 1993ರಲ್ಲಿ ಪೊಲೀಸ್ ಇಲಾಖೆಗೆ ಅವ್ರು ನೇರವಾಗಿ ಮನೆಗೆ ಇಂಟ್ರ್ಯೂ ಬರ್ತಾಯಿತ್ತು. ಬಂದಾಗ ನಮ್ಮ ತಂದೆ ಇದ್ಕೊಂಡು, ನೋಡಪ್ಪ ನನಗೆ ಸಾಕಾಗಿದೆ, ಪೊಲೀಸ್ ಇಲಾಖೆಗೆ ಬೇಡ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸೇರಿಸ್ತೀನಿ, ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು. ನನಗೇನೋ ಹುಮ್ಮಸ್ಸು ಪೊಲೀಸ್ ಇಲಾಖೆಯಲ್ಲಿ ಸೇರ್ಬೇಕಂತ. ಆಗ ನನಗೆ ದೊರಸ್ವಾಮಿ ನಾಯ್ಕ ಅಂತ SP ಸಾಹೇಬರು 186 ಜನ ಸರ್ ಅಪಾಯಿಂಟ್ಮೆಂಟು. ಅದರಲ್ಲಿ 170 ಜನಕ್ಕೆ ಫಸ್ಟ್ ಪೇಜಲ್ಲಿ ಕೊಟ್ಟರು. ಇನ್ನು ರಿಮೈನಿಂಗ್ 16 ಜನಕ್ಕೆ ಸ್ಟೇಜ್ ಬೈ ಸ್ಟೇಜ್ 1 ತಿಂಗಳು 2 ತಿಂಗಳು, ನನಗೆ 6 ತಿಂಗಳು ಅವಾಗ ಲೇಟಾಗಿ ಕೊಟ್ಟರು. ಅದರಲ್ಲಿ ನನ್ನ ಬಾಲ್ಯ ಸ್ನೇಹಿತ ಹನುಮಾನ್ ಸಿಂಗ್ ಮಾಲೂರಿಂದ ಬಂದಿದ್ದಾರೆ. ಅವರು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸರ್ ಇವಾಗವರೆಗೂ ಪ್ರಯಾಣ ಪೊಲೀಸ್ವರೆಗೂ. ನೆಕ್ಸ್ಟ್ ಮಂತ್ ಅವ್ರು ರಿಟೈರ್ಡು ಆಗಸ್ಟ್ 31ಗೆ. ಆಮೇಲೆ ಲೋಕನಾಥ್ ನಮ್ಮ ರಿಟೈರ್ಡ್ AS ಅವರು. ನಮ್ಮ ಆನಂದ್ 93 ಬ್ಯಾಚ್ ಏಪ್ರಿಲ್, ಇವರೆಲ್ಲ ಅಪಾಯಿಂಟ್ಮೆಂಟ್ ಏಪ್ರಿಲ್. ನಮ್ಮದೇನಂತ ಸೆಪ್ಟೆಂಬರಲ್ಲಿ ಕೊಟ್ಟು ಸರ್. ಆ ಸೆಪ್ಟೆಂಬರಲ್ಲಿ ಕೊಟ್ಟಿದ್ದು ನನ್ನ ಲೈಫ್ ಕ್ಯಾರಿಯರ್ನೇ ಸ್ವಲ್ಪ ಹಿಂದಕ್ಕೆ ಹಾಕ್ಬಿಡ್ತು. ಯಾಕೆಂದರೆ ನಾನು BSc ಮಾಡ್ಕೊಂಡಿದ್ದೆ. ಸೆಪ್ಟೆಂಬರ್ಗೂ ಏಪ್ರಿಲ್ಗೂ ಏನಾಯ್ತು ಅಂದರೆ ಮಧ್ಯದಲ್ಲಿ 10 ಇಯರ್ಸ್ ಸರ್ವಿಸ್ ಆದಮೇಲೆ ಒಂದು ಅವಕಾಶ ಇತ್ತು ನಮಗೆ. ಆಗಸ್ಟಲ್ಲಿ ನೋಟಿಫಿಕೇಶನ್ ಆಯಿತು. ನನಗೆ ಸೆಪ್ಟೆಂಬರ್ 6ಗೆ ನನಗೆ 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ನನಗೆ ಆವಾಗ ಈ ಕೋರ್ಟ್ ನಾಲೆಡ್ಜ್ ಎಲ್ಲ ಇರಲಿಲ್ಲ. ಇವಾಗಿರೋ ನಾಲೆಡ್ಜ್ ಇದ್ದರೆ ರಿಕ್ರೂಟ್ಮೆಂಟ್ IG ಅವ್ರ ಮೇಲೆ ಕೇಸ್ ಹಾಕಿ ಏನೋ ಇಂಟ್ರ್ಯೂ ತೊಗೊಳ್ತಾ ಇದ್ದೆ. ಆವಾಗ ನಮಗೆ ಈ ಕ್ಯಾಟ್ ಎಲ್ಲಿದೆ, ಕೋರ್ಟ್ ಎಲ್ಲಿದೆ ಏನೂ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಅವಾಗ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು 96ಅಲ್ಲಿ ಇಲ್ಲಿಗೆ KGF ಇಂದ ನಮ್ಮ ತಂದೆಗೆ ಸ್ವಲ್ಪ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಇತ್ತು. ಆ ವಿಚಾರದಲ್ಲಿ ಏನು ಮಾಡಿದ್ವಿ, ನಮ್ಮ ತಂದೆಗೆ ಸಪೋರ್ಟಿವ್ ಆಗಿ ನಾನೇನು ಮಾಡಿದೆ, ಮ್ಯೂಚುವಲ್ ಟ್ರಾನ್ಸ್ಫರ್ ತೊಗೊಂಡು ಬಂದೆ. 2 ವರ್ಷ 10 ತಿಂಗಳು ಸರ್ವಿಸ್ ಹೋಯಿತು. ಹೋದ್ರೇನೋ ಚಿಂತೆ ಇಲ್ಲ. ಆಮೇಲೆ ಫಸ್ಟು ರಾಬರ್ಸನ್ಪೇಟೆಗೆ ಬಂದೆ. ರಾಬರ್ಸನ್ಪೇಟೆಯಲ್ಲಿರೋದು ಒಂದು 4 ವರ್ಷ ಸರ್ವಿಸ್ ಮಾಡಿ ಅಲ್ಲಿ ಉರ್ಗಾಮ್ಗೆ ಹೋದೆ. ಉರ್ಗಾಮ್ ಸ್ಟೇಷನ್ಗೆ ಹೋದಾಗ ನನಗೆ ಪ್ರಕಾಶ್ ಗೌಡ ಅಂತ ಸಬ್ ಇನ್ಸ್ಪೆಕ್ಟರ್, ಅವರು ಇನ್ ಸರ್ವಿಸ್ 10 ಇಯರ್ಸ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದರು. ಸಬ್ ಇನ್ಸ್ಪೆಕ್ಟರ್ಗೂ ಆವಾಗ ಬುಲೆಟ್ ಇತ್ತು, ನಂದು ಬುಲೆಟ್ ಇತ್ತು. ಸ್ವಲ್ಪ ಅದೇ ಕಾಲೇಜಲ್ಲಿ ಓದಿದ್ದು. ಹನುಮಪ್ಪಗೆ ಕಾಲೇಜ್ ಡ್ಯೂಟಿ ಹಾಕ್ಬಿಟ್ರಿ, ಅಲ್ಲೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಒಂದು 2 ತಿಂಗಳು ಕಾಲೇಜ್ ಡ್ಯೂಟಿಗೆ ಹೋಗಿದ್ದೆ. ಅಲ್ಲಿ ಯೂನಿಯನ್ ಕಾಲೇಜಲ್ಲಿ ಏನಾಗಿದೆ ಅಂದರೆ, ಯೂನಿಯನ್ ಕಾಲೇಜ್ ಲಾ ಕಾಲೇಜ್ ಇರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಡೇ ಕಾಲೇಜ್ಗೆ ಬೆಳಗ್ಗೆ 9:00ವರೆಗೆ ಹೋಗ್ತಾ ಇದ್ವಿ, ಸಾಯಂಕಾಲ 4:00ವರೆಗೆ ಬಂದು ವಾಕೆಟ್ ಹಾಕಿ ಕೊಟ್ಟು ಹೊರಟೋಗ್ತಾ ಇದ್ವಿ. ಆವತ್ತೇನಾಗಿದೆ ಅಂದರೆ ನೈಟ್ 7:00ವರೆಗೆ ಟೀ ಬ್ರೇಕ್ ಇರುತ್ತೆ ಇಲ್ಲಿ ಲಾ ಕಾಲೇಜಲ್ಲಿ. ಅಲ್ಲಿ ಕ್ಯಾಂಟೀನಲ್ಲಿ ಗಲಾಟೆಗಳಾಗಿಬಿಟ್ಟಿದೆ. ಆಮೇಲೆ ಬೆಳಗ್ಗೆ ಬರ್ತೀನಿ ರೋಲ್ ಕಾಲ್ಗೆ, ಹನುಮಪ್ಪಗೆ ಡ್ಯೂಟಿ ಚೇಂಜ್ ಮಾಡಪ್ಪ ಅಂತ ಹೇಳಿದ್ರು, ಯಾರೋ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ಯಾಕೆ ಸರ್ ಚೇಂಜ್ ಮಾಡ್ತಾರೆ ಅಂದರೆ, ನನಗೆ ಕಾಲೇಜಲ್ಲಿ ಗಲಾಟೆ ಆಗಿದೆ, ನೀನು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ, ನಿನಗೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಸರ್, ನಾನು 4:00ವರೆಗೆ ವಾಕೆಟ್ ಹಾಕಿ ಕೊಟ್ಟಿದ್ದೀನಿ, ಸೆಂಟ್ರಿ ಬುಕ್ ಎದ್ದು ತೋರಿಸಿದೆ. ನೋಡಿದ್ರೆ ಸಿಗ್ನೇಚರ್ ಎಲ್ಲ ನೋಡಿಬಿಟ್ಟು ಕಂಪ್ಲೇಂಟ್ ಎತ್ಕೊಬ್ಬ ಅಂತ ಹೇಳಿದ್ರು. ಕಂಪ್ಲೇಂಟ್ ಓದ್ಬಿಟ್ಟು ನೋಡಿಬಿಟ್ಟು 7:00ವರೆಗೆ ಗಲಾಟೆ ಆಗಿರೋದು, ಯಾವ ಕಾಲೇಜ್ ಇದೆ ಅಲ್ಲಿ ಅಂತೇಳಿ ಇದು ಮಾಡೋದು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಯೂನಿಯನ್ ಕಾಲೇಜ್ ಲಾ ಕಾಲೇಜ್ ಇರೋದ್ರಿಂದ. ಆಮೇಲೆ ಸರಿ ನಾವು ಕೆಲಸ ಮಾಡೋದು, ನಾಳೆಯಿಂದ ಇನ್ನು ಬೆಳಗ್ಗೆ 10:00ವರೆಗೆ ಬಂದು ಯೂನಿಯನ್ ಕಾಲೇಜ್ ನೋಡ್ಕೊಂಡು ಮನೆಗೆ ಹೋಗು ಅಂತ ಹೇಳಿದ್ರು. ಯೂನಿಯನ್ ಕಾಲೇಜ್ಗೆ ಹೋದೆ ಸರ್ ಡ್ಯೂಟಿಗೆ. ಒಂದು ಸಾಯಂಕಾಲ ಒಂದು 5 ಗಂಟೆಗೆ ಹೋದರೆ ಒಂದು ಬೆರ್ಲೆಂಟಷ್ಟು ವಿದ್ಯಾರ್ಥಿಗಳು. ಫಸ್ಟ್ ಇಯರ್ ಒಂದು 20, ಸೆಕೆಂಡ್ ಇಯರ್ ಒಂದು 15, ಫೈನಲ್ ಇಯರ್ ಒಂದು 20 ಜನ ಇತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜಾರಾಮ್ ಅಂತ AS ಪರಂಡಲ್ಲಿದ್ದಾರೆ. ಅವರು ನಾನು ಅವ್ರ ಜೊತೆಲಿ ಡ್ಯೂಟಿ ಮಾಡಿದ್ದೀನಿ. ಅವ್ರು AS ಡ್ಯೂಟಿ ಮಾಡಿ ರಿಟೈರ್ಡ್ ಆಗಿದ್ರು. ಅವರು LLBಗೆ ಫಸ್ಟ್ ಇಯರ್ಗೆ ಬರ್ತಾಯಿದ್ರು. ಆಮೇಲೆ ವೈರ್ಲೆಸ್ ವೆಂಕಟಸ್ವಾಮಿ ಅಂತ ಕೋಲಾರಲ್ಲಿದ್ದರು, ಅವರು ಬಂದ್ಬಿಟ್ಟು ರಿಟೈರ್ಡ್ ಆಗಿ ಅವರು ಬರ್ತಾಯಿದ್ರು. ಆಮೇಲೆ ಇನ್ನೊಬ್ಬರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದರು. ಅವರು ಅವಾಗ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿದ್ದು ಇವಾಗ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು 3 ಜನ ಆಫ್ಟರ್ ರಿಟೈರ್ಮೆಂಟ್ ಕಾಲೇಜಿಗೆ ಬರ್ತಾಯಿದ್ರು. ಸರಿ, ನಂದು ಗ್ರಾಜುಯೇಷನ್ ಆಗಿದೆ, ಯಾಕೆ ನಾವು LLB ಮಾಡಬಾರ್ದು ಅಂತ ಬೆಳಗ್ಗೆ ಬಂದು ಸಾರ್ ನಿಮಗೆ ರಿಕ್ವೆಸ್ಟ್ ಮಾಡಿದೆ. ಮೇಡಮ್ಮ, ಅದು ನಾನು ಕೊಡೋಕ್ಕಾಗಲ್ಲ, ನೀವು SP ಸಾಹೇಬ್ರದ್ದು ಫಸ್ಟು ಪರ್ಮಿಷನ್ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡಿ ಉರ್ಗಾಮ್ D ಸರ್ಕಲ್ ಇತ್ತು ಅವಾಗ, ನಮ್ಮ ಉರ್ಗಾಮ್ ಫ್ಯಾಮಿಲಿ ಆಫೀಸು RTO ಆಫೀಸ್ ಪಕ್ಕದಲ್ಲಿದ್ದು, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಫಸ್ಟ್ ಅರ್ಜಿ ಕೊಟ್ವಿ, ನಿಮಗೆ ಯಾವುದೇ ಹೈಕೋರ್ಟ್ ಆಗಲಿ ಕ್ಯಾಟ್ ಆಗಲಿ ನಿಮಗೆ ಇದು ಕೊಟ್ಟಿಲ್ಲ,
ಅಂತೇಳಿ ಎಂಡರ್ಸ್ಮೆಂಟ್ ಕೊಟ್ಟರು. ಅದನ್ನ ಇಟ್ಕೊಂಡು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ಕೇಸ್ ಹಾಕಿದ್ವಿ. ನಾನು ಕೃಷ್ಣಮೂರ್ತಿ ಮಂಜು ಅಂತ ಬಂಗಾರಪೇಟೆಯಲ್ಲಿ ರಿಟೈರ್ಡ್ರು. ಕ್ಯಾಟಲ್ಲಿ ನಮ್ಮ ಪರವಾಗಾಯಿತು. 1 ವರ್ಷ 10 ತಿಂಗಳ ಟೈಮ್ ಕೊಟ್ಟಿವಿ ಡಿಪಾರ್ಟ್ಮೆಂಟ್ಗೆ. ಏನೂ ಆಕ್ಷನ್ ತೆಗಲಿಲ್ಲ. ಶಾಂತಕುಮಾರ್ ಸರ್ 11 ಸತಿ ಹೋಗಿ ಭೇಟಿ ಮಾಡ್ತೀವಿ ಸರ್. ಪಾಂಡುರಂಗ ಸರ್ ಇದ್ರು, ನಮ್ಮ ನವೀನ್ ಸರನ್ನು ಮತ್ತು ಹುಡುಗ ಮಾರ್ಕೊಂಡಪ್ಪ ಅವ್ರಿಗೆ ಅವತ್ತು. ಸರ್ ನಾವು 11 ಸತಿ ಬಂದು ನೋಡ್ತಾ ಇದ್ದೀನಿ. ಏನು ಸರ್ ನೀವು ಏನು ಇತ್ರ ಅಂದ್ರೆ ನನಗೆ ದಯವಿಟ್ಟು IG DG ಮತ್ತು ಇವ್ರಿಗೆ ಏನೋ ACS ಅಡಿಷನಲ್ ಚೀಫ್ ಸೆಕ್ರೆಟರಿ ನೋಡೋದಕ್ಕೆ ಪರ್ಮಿಷನ್ ಕೇಳೋದ್ರಿಂದ ಅವ್ರು ಕೂತ್ಕೊಂಡಿದ್ದವರು ಎದ್ದು ನಿಂತ್ಕೊಂಡ್ರು. ಇಳ್ಕೊಳ್ಳೋ ಸಂದರ್ಭ ಕೃಷ್ಣಮೂರ್ತಿ ನನ್ನ ಜೊತೆಲಿದ್ದ ಇದ್ದಾನ ಹಿಂದಕ್ಕೆ ಹೋಗ್ಬಿಟ್ಟ. ಸಾಹೇಬ್ರು ಏನೋ ಮಾಡಿಬಿಡ್ತಾರೆ ಅಂತ. ನಾನು ಹಂಗೆ ನಿಂತ್ಕೊಂಡಿದ್ದೆ. ಸರ್ ಯಾಕೆ ಸರ್ ಅಷ್ಟು ನೀವು ಟೆನ್ಷನಲ್ಲಿ ತಗೊಳ್ತಾ ಇದ್ದೀರಾ? ನಾನು ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ, ನೀವು ಕೊಡಬೇಕು. ಯಾಕೆ 10 ತಿಂಗಳಿಂದ ನೀವು ಏನೂ ಮಾಡಿಲ್ಲ ಅಂತ ಹೇಳಿದಕ್ಕೆ ಆಮೇಲೆ ನಮ್ಮ ಮಗ ಬಂದ್ಬಿಟ್ಟು ಅನೂಪುರ ಇದು ಹೇಮಂತ್ ಚಂದನ್ ಗೌಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬಂದ್ಬಿಟ್ಟು ಇದಕ್ಕೆ ಹೋಗ್ತಾರೆ ಇಂಟರ್ನ್ಶಿಪ್ ಇಲ್ಲಿ ಹೈಕೋರ್ಟಲ್ಲಿ. ಅವಾಗ ಅವರು ಅಡ್ವೊಕೇಟ್ ಜನರಲ್ ಕಡೆಯಿಂದ ನಮ್ಮ SP ಸಾಹೇಬ್ರಿಗೆ ಫೋನ್ ಮಾಡ್ತಾರೆ. ಲೀಗಲ್ ಒಪಿನಿಯನ್ ಬಂದಮೇಲೆ ನೀವು ಯಾಕೆ ಫೈಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅಂತ ಮಾತಾಡಿದ್ಮೇಲೆ 1 ದಿವಸದಲ್ಲಿ ಕ್ಲಿಯರ್ ಮಾಡಿ IG ಆಫೀಸ್ ಇನ್ಶಿಯಲ್ ಮಾಡಿಟ್ಕೊಂಡು DG ಆಫೀಸಲ್ಲಿ ಕೊಡ್ತೀವಿ. ಆಮೇಲೆ ಆ ಇದರಲ್ಲಿ ಗೌರ್ಮೆಂಟ್ ಏನು ಮಾಡ್ತೀವಿ ಮತ್ತೆ ಅಪೀಲ್ ಹೋಗ್ಬೇಕಂತ ಹೇಳ್ಬಿಟ್ಟು ಲೀಗಲ್ ಎಕ್ಸೆಲ್ನಲ್ಲಿ ಇದು ಏನೋ ಅನುಮತಿ ತಗೊಂಡು ಹೈಕೋರ್ಟ್ಗೆ ಅಪೀಲ್ ಹೋದ್ರು. ನಾವು ಕ್ಯಾಟಲ್ಲಿ ಏನು ಮಾಡಿದ್ವಿ, ಇವ್ರಿಗೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಟೆಂಪ್ಟ್ ಹಾಕ್ಬಿಟ್ವಿ. ಅಲ್ಲೇನು ಮಾಡ್ತು, 1 ವರ್ಷ ಕೇಸ್ ನಡೆದು ಹೈಕೋರ್ಟಲ್ಲಿ ಬಂದುಬಿಟ್ಟು ಅವ್ರದ್ದು ಡಿಸ್ಪೋಸ್ ಆಯಿತು. ಗ್ರೌಂಡ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಮಿಸ್ ಮಾಡಿದ್ರು. ತಿರ್ಗಾ ನಾವು ಅರ್ಜಿ ಕೊಟ್ಕೊಂಡು ಇದು ಮಾಡಿದ್ವಿ. ತಿರ್ಗಾ ಅವ್ರು ಏನು ಮಾಡ್ತಾರೆ, ಇಲ್ಲೇನಾಗಿದೆ ಅಂದರೆ ನಮಗೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಗೊತ್ತೋ ಏನೋ ಗೊತ್ತಿಲ್ಲ, ಈ ರಿಟೈರ್ಡ್ ಜಸ್ಟಿಸು ಮತ್ತು ಜಡ್ಜಸ್ಗೆ ನೇಮಕ ಮಾಡಿಬಿಟ್ಟಿದ್ದಾರೆ. ಲೀಗಲ್ ಎಕ್ಸೆಲ್ಲು, ಆಮೇಲೆ ಹ್ಯೂಮನ್ ರೈಟ್ಸು, ಇಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಇರೋದವರೆಲ್ಲ ರಿಟೈರ್ಡ್ ಆಫೀಸರ್ಸು. ಅವ್ರಿಗೆ ಕಾರ್ ಸೌಲಭ್ಯ ಕೊಟ್ಟಿದ್ದಾರೆ, ಪೇಮೆಂಟ್ ಕೊಡ್ತಾರೆ. ಅವ್ರಿಗೆ ಏನಿದ್ರೂ ಗೌರ್ಮೆಂಟ್ ಪರವಾಗಿ ಕೆಲಸ ಮಾಡ್ತಾರೆ ಅವರು. ಯಾಕಂದರೆ ನಾನು ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿದ್ದೀನಿ. ಅವ್ರಿಗೆ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಏನಿದೆ ಅಪೀಲ್ ಅಂತ ಹೋಗ್ತಾರೆ. ಲಾಸ್ಟ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅಲ್ಲಿ ನಮ್ಮ ಹುಡುಗ 2 ಸತಿ ಫ್ಲೈಟಲ್ಲಿ ಹೋಗಿ ಬಂದ. ನಮಗೆ ಇದಿಲ್ಲ, ರಜಾ ಸಿಗ್ತಾರೆ. ನನಗೆ 2024ರಲ್ಲಿ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು L4 L5 ಯಾವುದೋ ಬ್ಯಾಕ್ ಪೈನ್ ಬಂತು. ಆಮೇಲೆ ಶುಗರ್ ಬಂದುಬಿಡ್ತು. ಶುಗರ್ ಬಂದ ತಕ್ಷಣ ತೀರಾ ಸರ್ ಬೆಡ್ ರೆಸ್ಟ್ ಹೋಗ್ಬಿಟ್ಟು ಸರ್ ನಡೆಯೋಕ್ಕಾಗಲಿಲ್ಲ. 43 ದಿವಸ ಬೆಡ್ಡಲ್ಲೇ ಇದೆ. ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಆಪರೇಷನ್ ಮಾಡ್ಕೊ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅದೃಷ್ಟಕ್ಕೆ ನಿಸರ್ಗ ಆಸ್ಪತ್ರೆ ಸಿರ್ಸಿ ನಮ್ಮ ವಕೀಲರ ಅಧ್ಯಕ್ಷ ಸಾರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ನಮ್ಮ ಪ್ರೆಸ್ ಬಾಲ್ ವೆಂಕಟೇಶ್ ಅವರು ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಹೆಲ್ತ್ ಬಗ್ಗೆ ಅಲ್ಲೇ ಆಯ್ತು. ಇವಾಗ ನನಗೆ ಏನು ಅನಿಸುತ್ತೆ ಅಂದರೆ 18 kg ಡೌನ್ ಆಗಿದೆ. 18 kgs ಡೌನ್ ಆಗಿದ್ದೇನೆ. ಇವಾಗ ಹೆಲ್ತ್ ಆರಾಮಾಗಿದೆ, ಏನು ತೊಂದರೆ ಇಲ್ಲ. ಏನಂದರೆ ಕೆಲವರಿಗೆಲ್ಲ ನಿವೃತ್ತಿ ಜೀವನ ಅಂದ್ರೇ ಬೇಸರ ಆಗಿಬಿಡುತ್ತೆ. ಆದರೆ ಹನುಮಪ್ಪ ಅವ್ರಿಗೆ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಅವರು LLB ಡಿಗ್ರಿ ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಯಲ್ಲಿ ಲಾಯರಾಗಿ ಕೆಲಸ ಮಾಡ್ತಾರೆ. ಇನ್ಮೇಲೆ ಕೆಲಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಕೊಟ್ಟಿರ್ಬೋದು. ಅವ್ರಿಗೆ ಯಾವುದೇ ರೀತಿಯಲ್ಲೂ ಬೇಸರ ಆಗ್ದಿರ ನಾವು ನೋಡ್ಕೊಳ್ತೀವಿ ನಮ್ಮ ಜೊತೆಗೆ ಇಟ್ಕೊಂಡು ಅಂತ ಹೇಳ್ತಾ, ಅವರ ಮುಂದಿನ ಜೀವನ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ವಿಷಯಗಳನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಸರ್ ಬನ್ನಿ ಸರ್, ಇಲ್ಲಿ ನೋಡಿ ಸರ್. ಮಗ ಫ್ಯಾಮಿಲಿ ಮೆಂಬರ್ಸ್ ಬನ್ನಿ. ಪಬ್ಲಿಕ್ ಸರಿ ಸರ್. இல்லைங்கப்பா அப்படியே உண்டு ஒகே ஓகே தான் అంతే ఉండు రైట్ ನಿಂತ್ಕೊಳ್ಳಿ. ಫೋಟೋ ತೆಗಿಮ್ಮ. ತೆಗಿತೀನಿ.
ಹಿಂಗೆ ಪಾರ್ಪ ಈ ಕಡೆ ಬಂದ್ಬಿಡಿ. ಈ ಕಡೆ ನಿಂತ್ಕೊಂಡ್ಬಿಡಿ. ಫೋಟೋ ಸಿಗುತ್ತೆ ಆ ಸ್ಟೇಷನಲ್ಲಿ ಇದೆ. ಇಲ್ಲಿ ನೋಡೋಣ. ಸರ್ ಈ ಕಡೆ ಸರ್. ಸತ್ಯನ